ಆ HR ಗೆ ತಾಕತ್ತಿದ್ರೆ ಈ ಮದುವೆ ನಿಲ್ಲಿಸ್ಲಿ. ಅವನೇನಾದ್ರೂ ನಿಲ್ಲಿಸ್ಬಿಟ್ರೆ ಹಾ ಮೀಸೆ ಬಳಸ್ಕೊಂಡ್ಬಿಡ್ತೀನಿ. ಇದೇ ನನ್ನ ಮಾತು, ಇದೇ ನನ್ನ ಶಪಥ. ಇವ್ರು ಇಷ್ಟೊಂದೆಲ್ಲ ಬಿಲ್ಡಪ್ ಕೊಟ್ಟು ನನ್ನ ಬಗ್ಗೆ ಕಂಪ್ಲೇಂಟ್ ಹೇಳ್ತಾ ಇದಾರಲ್ಲ, ಯಾರಾದ್ರೂ ಒಬ್ರು ನಾನು ಯಾಕೆ ಹಿಂಗಾದೆ ಅಂತ ಹೇಳಿದ್ರ? ಇಲ್ಲ, ನಾನು ಹೇಳ್ತೀನಿ. ಯಾರಿದು ಬೇಬು? ಓ ಸಾರಿ, ಬೇಬಿ ಶ್ರೀಕೃಷ್ಣ ಪರಮಾತ್ಮನ ಶಾಪದಿಂದ ಭೂಲೋಕಕ್ಕೆ ಲ್ಯಾಂಡ್ ಆದ. ಅವನ ಶಾಪದಂತೆ ನೋಡಿದ ಹುಡುಗಿರ ಮೇಲೆಲ್ಲ ಲವ್ ಆಗ್ತಾ ಇತ್ತು. ಇನ್ನೇನು ಒಂದು ಹುಡುಗಿನ ಲವ್ ಮಾಡಿ ಅವಳನ್ನೇ ಮದುವೆ ಆಗಿ ದೇವಲೋಕಕ್ಕೆ ವಾಪಸ್ ಹೋಗ್ಬೇಕು ಅನ್ನೋಷ್ಟ್ರಗಡೆ ಮಗನೇ, ಕಳ್ಳನ್ ಮಗನೇ, ಪೋಲಿ ನನ್ ಮಗನೇ. ಅಯ್ಯಯ್ಯೋ, ಎಲ್ಲ ಫಿಲಮಲ್ಲೂ ವಿಲನ್ನು ಇಂಟರ್ವಲ್ ಅಲ್ಲಿ ಬಂದ್ರೆ ನಮ್ ಫಿಲಮ್ ಅಲ್ಲಿ ಫಸ್ಟ್ ಸೀನ್ ಅಲ್ಲೇ ಬಂದ್ಬಿಟ್ನಲ್ಲಪ್ಪ. ನೀನು ಡಾಕ್ಟರ್ ಆದ್ರೂ ಆಗು, ಆಕ್ಟರ್ ಆದ್ರೂ ಆಗು, ಸನ್ಯಾಸಿ ಆದ್ರೂ ಆಗು, ಮೆಕ್ಯಾನಿಕಲ್ ಇಂಜಿನಿಯರ್ ಆದ್ರೂ ಎರಡು ಒಂದೇ ಅಲ್ವಾ? ನೀ ಏನಾದ್ರೂ ಆಗು, ಆದರೆ ಅರೇಂಜ್ಡ್ ಮ್ಯಾರೇಜೇ ಆಗ್. ಸೊ ಇವರೇ ನಮ್ಮ ಅಪ್ಪ ನಾರಾಯಣ್. ಇವ್ರು ಎಲ್ಲಾ ವಿಚಾರದಲ್ಲೂ ಎಸ್ ನಾರಾಯಣ್, ಲವ್ ವಿಚಾರದಲ್ಲಿ ಮಾತ್ರ ನೋ ನಾರಾಯಣ್. ಯಾವ ಲೆವೆಲ್ಗೆ ನೋ ಅಂದ್ರೆ ರಾಯ್ರೇ, ಹಾ. ಜ್ಯೇಷ್ಠ ಪುತ್ರ, ಆಹಾ, ಜ್ಯೇಷ್ಠ ನಕ್ಷತ್ರ, ಓಹೋ, ಆಯಿಂದ ಹೆಸರಿಡಿ, ಇಡೋಣ. ಒಳ್ಳೇದಾಗುತ್ತೆ. ಆಗ್ಲಿ. ಆಯಿಂದ ಅಂದ್ರೆ ಆರ್ಯವರ್ಧನ್ ಅಂತ ಇಡೋಣ. ಹರಿವರ್ಧನ, ಒಂದೊಳ್ಳೆ ಹೆಸರನ್ನ ನಾನು ಇಡ್ತೀನಿ. ಅಪ್ಪಣ್ಣ. ಅಪ್ಪಣ್ಣ ಹೆಸರು ಯಾಕೋ ಸ್ವಲ್ಪ ಹಳೇದಾಯ್ತು ಅಂತ. ಏನ್ ಸ್ವಾಮಿ ಹಳೇದಾಯ್ತು? ನಾನೇನೇ ನಿರ್ಧಾರ ತಗೊಂಡ್ರು ಅದಕ್ಕೊಂದು ಲಾಜಿಕ್ಕು ಖಂಡಿತ ಇರುತ್ತೆ. ಈಗ ನಾಳೆ ಈ ಮಗು ಬೆಳೆಯುತ್ತೆ, ಸ್ಕೂಲ್ಗೆ ಹೋಗುತ್ತೆ, ಲವ್ ಬರುತ್ತೆ ಅಂತ ಇಟ್ಕೊಳ್ಳಿ. ಆಗ ಹೆಣ್ಮಕ್ಳು ಇವನನ್ನ ಏನಂತ ಕೂಗ್ಬೇಕು? ಅಪ್ಪ ಅಂತಾನಾದ್ರೂ ಕರೀಲಿ, ಅಣ್ಣ ಅಂತಾನಾದ್ರೂ ಕರೀಲಿ, ಲವ್ವರ್ ಅಂತ ಮಾತ್ರ ಕರಿಬಾರ್ದು. ಅಪ್ಪಣ್ಣ ಅಪ್ಪಣ್ಣ ಅಪ್ಪಣ್ಣ. ಗೊತ್ತಾಯ್ತಲ್ಲ ಫಿಟ್ಟಿಂಗ್ ಏನು ಅಂತ. ನಮ್ದು ಅರೇಂಜ್ಡ್ ಮ್ಯಾರೇಜ್ ಫ್ಯಾಮಿಲಿ. ಇಲ್ಲಿವರೆಗೂ ನಮ್ಮ ಫ್ಯಾಮಿಲಿಲಿ ಒಂದೇ ಒಂದು ಲವ್ ಮ್ಯಾರೇಜು ಆಗಿಲ್ಲ. ಇದಕ್ಕೆಲ್ಲ ಮುಖ್ಯ ಕಾರಣ ಯಾರು ಅಂದ್ರೆ ನಮ್ಮಪ್ಪ ಅವರ ಅಮ್ಮನ್ ಗಂಡ, ಅಂದ್ರೆ ನಮ್ ಕೋಲ್ತಾತ. ತಾನೊಂದು ಹುಡುಗಿನ ಪಟಾಯಿಸಕ್ಕಾಗಿಲ್ಲ ಅಂತ ಒಪ್ಕೊಳ್ಳೋದ್ ಬಿಟ್ಟು ಇನ್ನು ನಮ್ಮ ಫ್ಯಾಮಿಲಿಯಲ್ಲಿ ಯಾರೂ ಒಂದು ಹುಡುಗಿನ ಪಟಾಯಿಸಬಾರ್ದು ಅಂತ ರೂಲ್ ಮಾಡಿ ಅದಕ್ಕೆ ಟ್ರೆಡಿಷನ್ ಅಂತ ಹೆಸರಿಟ್ಟು ಹೊಗೆ ಹಾಕ್ಸ್ಕೊಂಡಲ್ಲ, ಇವನೇ ಸಪೋರ್ಟಿಂಗ್ ಸ್ಯಾಡಿಸ್ಟಿಕ್ ವಿಲನ್. ಇವತ್ತಿಗೂ ಇವನ ಆತ್ಮಕ್ಕೆ ಮುಕ್ತಿ ಸಿಗದೆ ನಮ್ಮ ರಿಲೇಟಿವ್ಸ್ ಒಳಗಡೆ ಸೇರ್ಕೊಂಡಿದೆ ಅಂತ ನನ್ನ ನಂಬಿಕೆ. ಈ ಅರೇಂಜ್ಡ್ ಮ್ಯಾರೇಜ್ ಒಂಥರ ಆನ್ಲೈನ್ ಶಾಪಿಂಗ್ ಇದ್ದಂಗೆ. ನೋಡೋದಕ್ಕೆ ಎಲ್ಲ ಚೆನ್ನಾಗೇ ಇರುತ್ತೆ, ಡೆಲಿವರಿ ಆದ್ಮೇಲೆನೆ ಗೊತ್ತಾಗೋದು ನೋಡಿದ್ದೇ ಬೇರೆ ಸಿಕ್ಕಿದ್ದೇ ಬೇರೆ ಅಂತ. ಈ ಆನ್ಲೈನ್ ಅಲ್ಲಾದ್ರೂ ರಿಟರ್ನ್ ಆಪ್ಷನ್ ಇರುತ್ತೆ, ಆದ್ರೆ ಈ ಅರೇಂಜ್ಡ್ ಮ್ಯಾರೇಜ್ ಅಲ್ಲಿ ಬರೀ ಅಡ್ಜಸ್ಟ್ ಆಪ್ಷನ್ ಮಾತ್ರ ಇರುತ್ತೆ. ಸೊ ಈ ಅರೇಂಜ್ಡ್ ಮ್ಯಾರೇಜ್ ಎಲ್ಲ ನಮ್ ಲೋಟದ ಕಾಫಿ ಅಲ್ಲ. ನಾವೇನಿದ್ರು ಲವ್ ಮ್ಯಾರೇಜೇ ಆಗೋದು ಅಂತ ಡಿಸೈಡ್ ಮಾಡಿದ್ವಿ. ಗರ್ಲ್ ಫ್ರೆಂಡ್, ಲವ್ ಮ್ಯಾರೇಜ್ ಚಾನ್ಸೇ ಇಲ್ಲ. ಯಾಕೆ ಗುರುಗಳೇ? ಅಷ್ಟಮದಲ್ಲಿ ಶನಿ, ನವಮದಲ್ಲಿ ರಾಹು, ದಶಮದಲ್ಲಿ ಕೇತು, ಎಲ್ಲಾ ಗ್ರಹಗಳು ಈ ಜಾತಕದಲ್ಲಿ ಅಪಾರ್ಟ್ಮೆಂಟ್ ಕಟ್ಕೊಂಡಿವೆ. ಇದನ್ನೇ ಕರ್ಮಸೂತ್ರ ಆಫ್ ಲವ್ ಅನ್ನೋದು.